ಅಲ್ಲಿ ಏನದ ಕಾಕಿ ಹಣ್ಣು. ಕಾಕಿ ಹಣ್ಣು ಕಾಕಿ ಹಣ್ಣು ತಿಂದ್ರೆ ಒಳ್ಳೆಯದು. ಕಾಕಿ ಹಣ್ಣು ತಿನ್ಬೇಕಾ? ತಿನ್ ತೋರ್ಸು ಹಿಂಗೆ. ಯಾಕೆ ವರ್ಷ ಐತೆ ತಿನ್ ತೋರ್ಸು. ತಿನ್ ತೋರ್ಸು. ಉಳ್ಳಗಿಲ್ಲ, ವಿಷ ಥರ ಇಲ್ಲ. ಇಲ್ಲೇ ಸಿಚ್ಚಲ್ಲ ನೋಡು ಹೆಂಗೆ ಸಾಧಿಸಿದ್ದೀನಿ ನೋಡು. ಗೈಸಿದೇನೋ ಕಾಕಿ ಹಣ್ಣಂತೆ. ಗೈಸ್ ಏನಿಲ್ಲ, ವ್ಲಾಗ್ ಬಂದ್ಬಿಟ್ಟು ಈಟಿನ ಟೀ ಹಾಗೂ ಅನ್ಕೋಬೋದು. ಇವಾಗ ನಮ್ಮ ರಾಗಿ ರೊಟ್ಟಿ ಮಾಡೋಗಿದ್ದಾರೆ. ಇದನ್ನ ಕುಡಿದು ರಾಗಿ ರೊಟ್ಟಿ ತಿಂತೀನಿ. ಇನ್ನು ಲೈಫ್ ಬ್ಲಾಗರ್ದು ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಅದು ಆಲ್ರೆಡಿ ರೆಕಾರ್ಡ್ ಆಗಿದೆ, ಜಸ್ಟ್ ಇವಾಗ ಅಪ್ಲೋಡ್ ಮಾಡಬೇಕಷ್ಟೆ. ಅದಾದ ಮೇಲೆ ವಾಟ್ ಐ ಈಟ್ ಇನ್ ಎ ಡೇ ಅದಂತೂ ರೆಕಾರ್ಡ್ ಮಾಡ್ತಾಯಿದ್ದೀನಿ ಗೈಸ್. ನಂದಂತೂ ವಾಟ್ ಐ ಈಟ್ ಇನ್ ಅ ಡೇ ಅನ್ನೋದಕ್ಕಿಂತ ಎಷ್ಟು ಹೊಟ್ಟೆ ಹಸಿಯುತ್ತೆ ಅಂದರೆ ಮನೇಲಿದ್ದರೆ ಲಿಟ್ರಲಿ ಹೇಳ್ತೀನಿ, ಮೈ ಮೇಲೆ ಏನಾದರೂ ದೆವ್ವ ಬಂದಿರುತ್ತೇನೋ ನನಗೆ ಅನ್ನೋ ಥರ ಫೀಲು. ಅಷ್ಟು ಹೊಟ್ಟೆ ಹಸಿಯುತ್ತೆ ಮನೇಲಿದ್ದರೆ. ಅದೇ ನಾನು ಏನಾದರೂ ಆಫೀಸ್ಗೆ ಹೋದರೆ ಏನಾದರೂ ಹೋದರೆ ಅಷ್ಟು ಹೊಟ್ಟೆ ಹಸಿಯೋದೇ ಇಲ್ಲ ನನಗೆ. ಮಧ್ಯಾಹ್ನವರೆಗೂ ಹಾಗೆ ಎದ್ಬಿಡ್ತೀನಿ. ಅದೇ ಮನೇಲಿದ್ರೆ ಅಂತೂ ಇವಾಗ ತಿಂದಿರ್ತೀನಿ. ಇವಾಗ ತಾನೇ ಬೆಳಗ್ಗೆ ಟಿಫನ್ ಮಾಡಿದೆ, ಇನ್ನು ಸ್ವಲ್ಪ ಹೊತ್ತು ಹಿಂಗೆ ಕೂತಿದ್ದೀನಿ. ಇವಾಗ ಮತ್ತೆ ನೋಡಿ ಇನ್ನೊಂದು 5 ನಿಮಿಷಕ್ಕೆ ಒಂದು ಸ್ವಲ್ಪ ಬಿಸ್ಕೆಟ್ ತಿಂತೀನಿ, ಮತ್ತೆ ಏನಾದರೂ ಒಂದು ಮಾಡ್ಕೊಂಡಾದರೂ ತಿನ್ನೋದಂತೂ ತಿಂದಿರ್ತೀನಿ ನಾನು. ಹಾಗಾಗಿ ಹೊಟ್ಟೆ ಸಖತ್ ಹಸಿತಾ ಇರುತ್ತೆ ಮನೇಲಿದ್ರೆ. ಅದು ಯಾಕೋ ಅಂತ ಗೊತ್ತಿಲ್ಲ. ನಾನು ಅನ್ಕೋತಾ ಇರ್ತೀನಿ ನನಗೇನಾದರೂ ದೆವ್ವ ಮೆಟ್ಕೊಂಡ್ಬಿಟ್ಟಿದ್ದ ಏನು ಕತೆ ಅಂತ. ಇಲ್ಲ, ನಾರ್ಮಲ್ ಹಂಗಾಗುತ್ತೆ. ಹಾಗಾಗಿ ಈ ಥರ ಅನ್ಸುತ್ತೆ. ಏನು ಮಾಡೋಣ, ಹೊಟ್ಟೆ ಸಖತ್ ಹಸಿಯುತ್ತೆ ಮನೇಲಿದ್ದರೆ. ಕತೆ ಕೇಳಬೇಡಿ, ಎಂದು ತುಂಬ ಕಷ್ಟ. ಓಕೆನಾ? ಹಾಗಾಗಿ ಮತ್ತೆ ಕಂಟೆಂಟು ಇನ್ನೂ ರೆಡಿ ಇದ್ದಾವೆ. ಐ ಥಿಂಕ್ ಇಲ್ಲಿ ನಾನು ಆ್ಯಕ್ಚುಲಿ ಎಲ್ಲ ಬರ್ಕೋತೀನಿ ಏನೇನು ಮಾಡಬೇಕು, ಎತ್ತ ಮಾಡಬೇಕು ಅಂತ ಅಂದ್ಬಿಟ್ಟು. ವೇಟ್ ಗೈಸ್, ಒಂದು ತಮ್ಮನೇಲಿ ತೆಗೆದು ಕ್ಯೂಟಿ ಪೈ ಅಲ್ವಾ ನೀನು? ಚೀಟಿ ಪೈ ಪಾಟಿ. ಚೀಟಿ ಪೈ ಅಲ್ಲ, ಕ್ಯೂಟಿ ಪೈ ಪೈ ಚೈ. ಹಾಯ್, ಗುಡ್ ಮಾರ್ನಿಂಗ್ ಅನ್ನು. ಹಾಯ್, ಗುಡ್ ಮಾರ್ನಿಂಗ್. ಅವರ್ ಯು? ಹೌ ಆರ್ ಯು? ಅಲ್ಲಿ ಹೆಂಗೆ ಹೇಳ್ಬಿಟ್ಟಲ್ಲ ನಮ್ಮನ್ನಾಗ. ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕಿತ್ತು. ಎಷ್ಟನೇ ಕ್ಲಾಸ್ ಓದಿದ್ಯಾ ನೀನು? ಏನ ದನ ಕೆಲಸ. ನಮ್ಮ ಅಜ್ಜಿಯವ್ರ ಫ್ರೆಂಡ್ ಬಂದಿದ್ದಾರೆ ಆಯಿತಾ. ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಹುಡುಕ್ತಾ ಇದ್ದೀನಿ ಎಲ್ಲೋಯ್ತು ಅಂತ. ನಾನು ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ನೋಡಿದ್ರೆ ಎಲ್ಲೋಯ್ತು ಅಂದರೆ ಫ್ರೆಂಡ್ ಹತ್ರ ಮಾತಾಡೋಕೆ ಹೋಗಿದ್ದಾರೆ. ಗೈಸ್ ಬನ್ನಿ ಕ್ಲಾಸ್ ತಗೊಳ್ಳೋಣ ಈಗ. ನಾನು ಹುಡುಕ್ತಾ ಇದ್ದೀನಿ ಎಲ್ಲೋಗಿದ್ಯಾ ನೀನು? ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಕುತ್ಕೊಬಿಟ್ಟಿದ್ದೀರಾ? ನೀನು ಒಳಗಿದ್ದೆ ಫುಲ್ಲು ಹಂಗೆ ಫ್ರೆಂಡ್ಶಿಪ್ಪು. ಏನೋ ಒತ್ತು ಕಳಿಯಕ್ಕಮ್ಮ ಕಡೆ ಎಷ್ಟಾಗೈತಿ? 4 ಗಂಟೆ ಬಂದಂಗೆ ಒಂದು ಓಡಾಡ್ತೀವಿ, ಇಟ್ಟು ಕಾಫಿ ಹಾಕ್ತೀವಿ, ಅಡಿಗೆ ತಕ್ಕಂದ ಒತ್ತು ಬಂತೀವಿ. ಯಾರವ್ರಿ ಇಲ್ಲಿ? ಅಜ್ಜಿ, ಈ ಅಜ್ಜಿ ಯಾವ ಅಜ್ಜಿ?
ಇಬ್ಬರು ಬಿಟ್ರೆ ಏನ್ ಮೇಲೆ ಲೈಫ್ ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ, ಲಿಟ್ರಲಿ 4 ಅವರ್ಸ್ ಮೇಲೆ ತಗೊಂತು ಅನ್ಕೋತೀನಿ ಆ ಬ್ಲಾಗು. ಅಪ್ಪ 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 ಸಾಕಾಗೋಯ್ತು ಗೈಸ್. ಅವಾಗಿಂದ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ನನ್ನ ಎಡಿಟಿಂಗ್ ಸ್ಕಿಲ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಮಾಡೋಣ ಅಂತ. ಸೊ ಎಡಿಟ್ ಮಾಡ್ಕೊಂಡು ಕೂತಿದ್ದೀನ ಒಂದು 3 ಅವರ್ಸ್ ಮೇಲೆ ಆಯ್ತೇನೋ ಅದು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಸೊ ಇವಾಗ ಉತ್ಕ ಬಿಸಿ ಇಕ್ಕಿದ್ದೀನಿ. ಉತ್ಕ ಅಂದರೆ ಬಸ್ಸಾರು ಅಂತಾರೆ, ಉತ್ಕ ಅಂತಲೂ ಅಂತಾರೆ. ಒಂದೊಂದು ಊರ ಸ್ಟೈಲು ಒಂದೊಂದು ಕಡೆ. ನಾವು ಉತ್ಕ ಅಂತೀವಿ. ಹಾಗಾಗಿ ಉತ್ಕ ಅದಾದಮೇಲೆ ರಾಗಿ ರೊಟ್ಟಿ ಇದೆ, ಅನ್ನ ಇದೆ. ಮೇ ಬಿ ನಾನು 2 ರಾಗಿ ರೊಟ್ಟಿ ತಿಂದು ಅನ್ನ ತಿಂದು ಸಾಕು ನನಗೆ. ಓಕೆನಾ? ಪಲ್ಯನೂ ಇದೆ, ಪಲ್ಯನೂ ಇದೆ. ಇವಾಗಲೂ ಸಹ ಅದೇ ಊಟ. ರೊಟ್ಟಿ ಇದೆ. ಬೆಳಗ್ಗೆ ಅನ್ನ ತಿಂದಿಲ್ಲ, 2 ರೊಟ್ಟಿ ತಿಂದಿದ್ದೆ ಅಷ್ಟೇ. ಇವಾಗ ರೊಟ್ಟಿ ಪ್ಲಸ್ ಅನ್ನ ತಿಂತೀನಿ. ಅಷ್ಟೇ ಗೈಸ್ ಇವತ್ತಿಂದು ಊಟ ಹಿಂಗೆ ನೈಟ್